ನಾವು ಕೂತ್ಕೊಂಡಾಗಲಿ ಅಥವಾ ನಿಂತ್ಕೊಂಡಾಗಲಿ ನಮ್ಮ ದೇಹದ ವೆಯ್ಟ್ ಏನಿರುತ್ತೆ ಅದೆರಡನ್ನೂ ಕರೆಕ್ಟಾಗಿ ಅದು ಭೂಮಿ ತನಕ ಹೋಗಬೇಕು. ಅದು ಯಾವಾಗ ಇದು ಸರಿಯಾಗಿ ಹೋಗ್ತಾ ಇಲ್ವೋ ಆವಾಗ ನಾವು ಅದು ಪೊಸಿಷನ್ ಸರಿ ಇಲ್ಲ ಅಂತ ಹೇಳ್ತೀವಿ. ಸೊ ಈ ಬೆನ್ನೋಗೆ ತುಂಬ ಮೇಜರ್ ಕಾರಣ ಏನು ಅಂದರೆ ನಾವು ಯಾವಾಗ ನಮ್ಮ ಬಾಡಿ ಪೊಸಿಷನನ್ನು ಕರೆಕ್ಟಾಗಿ ಮೇಂಟೈನ್ ಮಾಡೋದಿಲ್ಲ. ಕೂತ್ಕೊಳ್ಬೇಕಾದ್ರೆ ಇರ್ಬೋದು ಅಥವಾ ನಿಂತ್ಕೊಳ್ಬೇಕಾದ್ರೂ ಇರ್ಬೋದು. ಈಗ ಏನಾಗುತ್ತೆ, ನಾವು ಕೂತ್ಕೊಂಡಾಗ ಏನು ಮಾಡ್ತೀವಿ, ಅರ್ಧಕ್ಕರ್ಧ ಕಾಲ ನಮ್ಮ ಮೊಬೈಲ್ ಫೋನ್ ನೋಡ್ತಾ ಇರ್ತೀವಿ. ಮೊಬೈಲ್ ಫೋನ್ ನೋಡ್ತಾ ನೋಡ್ತಾ ಏನಾಗುತ್ತೆ, ಕತ್ತು ಮುಂದೆ ಬೀಳುತ್ತೆ. ಕತ್ತು ಮುಂದೆ ಬೀಳೋದ್ರಿಂದ ನಮ್ಮ ತಲೆಯ ಭಾರ ಏನಿದೆ ಅದು ನಮ್ಮ ಸ್ಪೈನ್ ಮೇಲೆ ಅಥವಾ ನಮ್ಮ ಬೆನ್ನೆಲುಬಿನ ಮೇಲೆ ಹೋಗ್ತಾ ಇಲ್ಲ, ಬಟ್ ಅದು ಗಾಳಿನಲ್ಲಿ ಹೋಗ್ತಾ ಇದೆ. ಆ ಥರ ಆಗೋದ್ರಿಂದ ನಮ್ಮ ಕೆಳಗಡೆ ಇರೋ ಕತ್ತಿನ ಭಾಗಕ್ಕೆ ಜಾಸ್ತಿ ಪ್ರೆಷರ್ ಬಿದ್ದು ಅದು ನಮಗೆ ಕತ್ತಿಂದ ನೋವೆಲ್ಲ ಶುರು ಆಗುತ್ತೆ. ಅದೇ ಥರ ಸೊಂಟದ ಬಗ್ಗೆ ನೀವು ಯೋಚನೆ ಮಾಡಿ. ನಾವು ತುಂಬ ಹೊತ್ತು ಕೂತಿದ್ದಾಗ ನಾವು ಬರ್ತಾ ಬರ್ತಾ ಬೆನ್ನನ್ನು ನಾವು ಕುಸ್ದು ಕೂತ್ಕೋತೀವಿ. ಈ ಥರ ಕುಸಿದಾಗ ಕರೆಕ್ಟಾಗಿ ಅದ್ರ ಭಾರ ನಮ್ಮ ಕಾಲು ಕಡೆ ಹೋಗ್ತಾ ಇಲ್ಲ. ಆ ಥರ ಆಗೋದ್ರಿಂದ ತುಂಬ ಹೊತ್ತು ಕೂತ್ಕೊಳ್ಳೋದ್ರಿಂದ ನಮಗೆ ಬೆನ್ನಲ್ಲೆಲ್ಲ ನೋವು ಬರುತ್ತೆ. ಇದನ್ನೆಲ್ಲ ತಡೆಗಟ್ಟೋದಕ್ಕೆ ನಾವು ಯಾವ ಪೊಸಿಷನ್ನ ಮೇಂಟೈನ್ ಮಾಡಬೇಕು ಅಂದರೆ ಅದು ನಾವು ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ನಾವು ಬೆನ್ನು ನೇರ ಇಟ್ಕೋಬೇಕು. ಎಲ್ಲಿ ತನಕ ನಾವು ಕಿವಿ ಮತ್ತು ತಲೆನ ನಮ್ಮ ಭುಜದ ಮೇಲೆ ಇಟ್ಕೊಳ್ತೀವೋ ಇದು ನಾರ್ಮಲ್ ಪೊಸಿಷನ್ ಅಂತ ಹೇಳ್ತೀವಿ. ಅಂದರೆ ಯಾವಾಗಲೂ ನಾವು ನಾರ್ಮಲ್ ಪೊಸಿಷನಲ್ಲಿ ಕೂತಿರೋಕ್ಕೆ ಆಗೋದಿಲ್ಲ. ಯಾವಾಗಲೂ ಸ್ವಲ್ಪ ಬದಲಾವಣೆ ಆಗ್ತಾ ಇರುತ್ತೆ. ಅದು ಬದಲಾವಣೆ ಆಗಬೇಕು. ಯಾವುದೇ ಒಂದೇ ಪೊಸಿಷನ್ನಲ್ಲಿ ನಾವು ಜಾಸ್ತಿ ಹೊತ್ತು ಕೂತಿದ್ರೆ ಅದರಿಂದ ನಿಮಗೆ ಜಾಸ್ತಿ ತೊಂದರೆ ಆಗುತ್ತೆ. ಅದರಿಂದ ಯಾವುದಕ್ಕೂ ಸ್ವಲ್ಪ ಹೊತ್ತಿಗೆ ನೀವು ನಿಮ್ಮ ಪೊಸಿಷನ್ ಅಥವಾ ನಿಮ್ಮ ಬದಲಾವಣೆ ಮಾಡ್ತಾ ಇರಬೇಕು. ಸೊ ಮೂಮೆಂಟ್ ಇಸ್ ಮೆಡಿಸಿನ್ ಅಂತ ಹೇಳ್ತೀವಿ. ನೀವು ಒಂದೇ ಥರ ಕೂತಿರೋದ್ರಲ್ಲಿ ಇಡೀ ದಿನ ಕೂತಿರೋದ್ರಲ್ಲಿ ನಿಮ್ಗೆ ಒಳ್ಳೇದಲ್ಲ, ನಿಮ್ಮ ಬೆನ್ನಿಗೂ ಒಳ್ಳೇದಲ್ಲ. ಅದಕ್ಕೆ ನಾನು ಒಂದು ರೂಲ್ ಹೇಳ್ತೀನಿ. ನಾನು ಹೇಳ್ತಾ ಇರೋದು ಎವ್ರಿ 30 ಮಿನಿಟ್ಸ್ 30 ನಿಮಿಷಕ್ಕೆ ಒಂದು ಬಾರಿ ನೀವು ನಿಮ್ಮ ಕೂತಿರೋ ಪೊಸಿಷನ್ ಮೇಲೆ ನೀವು ಗಮನ ಕೊಟ್ಕೋಬೇಕು. ಓಕೆ, ಸ್ವಲ್ಪ ಬೆನ್ನು ನೇರ ಮಾಡ್ಕೊಳ್ಳೋಣ, ಸ್ವಲ್ಪ ಬೆನ್ನು ಸಡಲ ಮಾಡ್ಕೊಳ್ಳೋಣ, ಸರಿಯಾಗಿ ಕೂತ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಎವ್ರಿ 60 ಮಿನಿಟ್ ಒಂದ್ಸಲಿ 60 ನಿಮಿಷಕ್ಕೆ ನೀವು ಕೂತಲ್ಲೇ ಸ್ವಲ್ಪ ಎಕ್ಸರ್ಸೈಸ್ಗಳು ಮಾಡಬೇಕು. ಸಾಕಷ್ಟು ವರ್ಕ್ ಸ್ಪೇಸ್ ಎಕ್ಸರ್ಸೈಸಸ್ ಅಂತ ಹೇಳ್ತೀವಿ, ಅದೆಲ್ಲ ಮಾಡಬೇಕು. ಎಲ್ಲ 90 ನಿಮಿಷಕ್ಕೆ ಅನ್ಸೆ 1.5 ಗಂಟೆ ಕಾಲಕ್ಕೆ ಒಂದ್ಸಲಿ ಎದ್ದು ಸ್ವಲ್ಪ ಸುತ್ತಮುತ್ತ ನಡೆದಾಡಿ ವಾಪಸ್ ಬಂದು ಕೂತ್ಕೊಳ್ಳಿ. ಈ ಥರ 30-60-9 ರೂಲ್ನ ನೀವೇನಾದ್ರು ಪಾಲನೆ ಮಾಡಿದ್ರೆ ಅದರಲ್ಲಿ ನಿಮಗೆ ಬೆನ್ನಿನ ನೋವಿಂದು ಸಾಕಷ್ಟು ತೊಂದರೆಗಳು ಸ್ವಲ್ಪ ಕಮ್ಮಿ ಆಗುತ್ತೆ.